ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮೂರ ಸಾಧಕರು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಳಿನಿಯ ಸ್ವರ್ಣ. ವೀಕ್ಷಕರೇ, ತನ್ನ 14ನೇ ವಯಸ್ಸಿನಲ್ಲಿ ಭವಿಷ್ಯದ ಕನಸುಗಳ ಬೆನ್ನೇರಿ ಉದ್ಯೋಗವನ್ನು ಅರಸಿಕೊಂಡು ಮಾಯಾನಗರಿ ಮುಂಬೈಗೆ ಹೊರಟು ಅಲ್ಲಿ ಪ್ರಾರಂಭದಲ್ಲಿ ಹೋಟೆಲ್ ಬಾಲಕನಾಗಿದ್ದುಕೊಂಡು ಪ್ರಸ್ತುತ ಹೋಟೆಲ್ ಮಾಲಕನಾಗಿ ಯಶಸ್ವಿ ಉದ್ಯಮಿ ಎಂದೆನಿಸಿಕೊಂಡಿರುವ ತನ್ನೂರು ಅಜಕಾರಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಅಜಕಾರು ಶಿವರಾಮ ಶೆಟ್ಟಿಯವರು ಇಂದು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರೊಂದಿಗೆ ಅವರ ಜೀವನದ ಸಾಧನೆಯ ಕುರಿತು ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಸರ್, ಇವತ್ತು ಅಜಕಾರಿನಲ್ಲಿ ಅತಿಥಿ ಶಿವರಾಮ್ ಶೆಟ್ಟಿ, ದೇವಸ್ಯ ಜೆ ಶಿವರಾಮ್ ಶೆಟ್ಟಿ, ಯಶಸ್ವಿ ಉದ್ಯಮಿ ಶಿವರಾಮ್ ಶೆಟ್ಟಿ ಹೀಗೆಲ್ಲ ನಿಮ್ಮನ್ನು ಕರಿತೀರಿ ಸರ್. ಆದ್ರೆ ಯಶಸ್ವಿ ಉದ್ಯಮಿ ಅನ್ನುವಂತಹ ಒಂದು ಏನು ಉಲ್ಲೇಖ ಅಥವಾ ಹೆಸರಿನ ಹಿಂದೆ ಒಂದು ಯಶೋಗಾಥೆ ಇದೆ. ಆ ಯಶೋಗಾಥೆಯನ್ನು ಇಂದು ನೀವು ನಮ್ಮೊಂದಿಗೆ ಹಂಚಿಕೊಳ್ಬೇಕನ್ನುವಂಥದ್ದು ನಮ್ಮ ಆಶಯ ಸರ್. ಸರಿ ಸರ್, ಪ್ರಾರಂಭದ ದಿನಗಳು, ನಿಮ್ಮ ಬಾಲ್ಯ ಹೇಗಿತ್ತು, ಮನೆತನ ಹೇಗಿತ್ತು? ಬಾಲ್ಯ ಮನೆಯಲ್ಲಿ ತುಂಬ ಜನ, ಮನೆಯಲ್ಲಿ ನಾವು ಸಾಧಾರಣ ಒಂದು 10-20 ಜನಕ್ಕಿಂತ ಮೇಲೆ ಇದ್ದೆವು. ಮಾವನವರ ಮಕ್ಕಳು, ನಾವು, ನಮ್ಮ ತಾಯಿ ತಂದೆ, ಅಜ್ಜಿ ಅಜ್ಜ ಎಲ್ಲಂತ ಒಂದೇ ಮನೆಯಲ್ಲಿ. ಇಂದಿಗೂ ಕೂಡ ಮನೆ ಒಂದೇ. ಈಗ ನಾವು ದೇವಸ್ಯ, ಈಗ ನಾವು 9 ಜನ ಅಣ್ಣ ತಮ್ಮಂದಿರು, ಮತ್ತು ನಮ್ಮ ಮನೆಯಲ್ಲಿ ಈಗ ನಾವು ಒಟ್ಟಿಗೆ ಇದ್ದೆವು. ಅದೇ ಸಾಕೋಳಿ ಭಾಳ ಕಷ್ಟದ ಪರಿಸ್ಥಿತಿ. ಅಂದರೆ ಇಷ್ಟು ಜನರಿಗೆ ಊಟ ಮಾಡಲಿಕ್ಕೆ ಸಾಗುವಳಿಯಲ್ಲಿ ಆದದ್ದು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಚಿಕ್ಕಂದಿನಿಂದಲೇ ನಾವು ಎಣಿಸಿದ್ವು, ಮತ್ತು ಒಬ್ಬೊಬ್ಬರೇ ಪರವೂರಿಗೆ ಹೋಗಿದ್ದೆವು. ನಾನು ನನ್ನ ಏಜ್ ಆಫ್ 14 ವರ್ಷದಲ್ಲಿ ನಾನು ಬಾಂಬೆಗೆ ಹೋಗಿದ್ದೇನೆ. 14ನೇ ವಯಸ್ಸು ಅಂದರೆ 6ನೇ ಕ್ಲಾಸ್? ಎಸ್, 6ನೇ ಕ್ಲಾಸ್. ನಿಮ್ಮ ಎಜುಕೇಶನ್ ಯಾವ ರೀತಿ ಇತ್ತು? ಇಲ್ಲಿ 6ನೇ ಕ್ಲಾಸ್. ಎಲ್ಲಿ ನಿಮ್ಮ ಎಜುಕೇಶನ್ ಮಾಡಿದ್ರಿ? ಆಮೇಲೆ ನಾನು ಬಾಂಬೆಯಲ್ಲಿ ನೈಟ್ ಸ್ಕೂಲ್ನಲ್ಲಿ ಮಾಡಿದ್ದು. ನಾನು ನೈಟ್ ಸ್ಕೂಲ್ನಲ್ಲಿ ಬೆಳಿಗ್ಗೆ ಹೋಟ್ಲಲ್ಲಿ ಕೆಲಸ ಮಾಡಿ ಸಾಯಂಕಾಲ ಶಾಲೆಗೆ ಹೋಗಿ ರಾತ್ರಿಗೆ ನೈಟ್ ಸ್ಕೂಲ್ನಲ್ಲಿ 10 ಗಂಟೆ ಮೇಲೆ ಬಂದು ಹೋಟ್ಲು ಕ್ಲೋಸ್ ಆಗುವ ತನಕ ಕೂತ್ಕೊಂಡು ಮತ್ತೆ ಮಲಗಬೇಕು. ಆವಾಗೆಲ್ಲ ರೂಮ್ ಗೀಮೆಲ್ಲ ಹೋಟ್ಲಲ್ಲೇ ಮಲಗಬೇಕು. ಅದೆಲ್ಲ ನಮ್ಮ ಲೈಫ್. ಕೆಲಸವನ್ನೇ ಹುಡುಕಿಕೊಂಡು ನೀವು ಮುಂಬೈಗೆ ಹೋದವರು? ಕೆಲಸಕ್ಕೋಸ್ಕರವೇ ಹೋದದ್ದು. ಅಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನೀವು ಹೊಂದಿಕೊಂಡ್ರೆ? ಅಂದರೆ ಬೆಳಿಗ್ಗೆ ಮತ್ತೆ ರಾತ್ರಿ ಅಂತ ಹೇಳ್ತೀರಾ? ಅದು ನಮ್ಮ ಮನಸ್ಸಿನಲ್ಲೇ ಇತ್ತು. ಬಾಂಬೆಗೆ ಹೋದರೂ ನೈಟ್ ಸ್ಕೂಲ್ ತುಂಬ ಇತ್ತು ಬಾಂಬೆಯಲ್ಲಿ. ಈಗಿನ ಹಾಗೆಲ್ಲ. ಈಗಿನ ಹಾಗೆ ನಮ್ಮ ದೊಡ್ಡ ದೊಡ್ಡ ಹೈಸ್ಕೂಲ್ ಅಂತ ಎಲ್ಲ ಬಾಂಬೆಯಲ್ಲಿ ಊರಿನಲ್ಲಿ ಇರಲಿಲ್ಲ, ಅಲ್ಲಿ ಕೂಡ ಇರಲಿಲ್ಲ. ಹಾಗೆ ನಾವು ಮತ್ತೆ ಅಲ್ಲಿ ಹೋದ ಮೇಲೆ ನೈಟ್ ಸ್ಕೂಲ್ನಲ್ಲಿ ಕಲೀಲೇಬೇಕಂತ ಭಾಳ ಆಸೆ ಇತ್ತು. ಕೊನೆಗೆ SLCಯಲ್ಲಿ ಆಮೇಲೆ ಮುಂದುವರಿಸಲಿಲ್ಲ. SLC ಮಾಡಿದ್ದೀನಿ 11ನೇ ಕ್ಲಾಸ್. ಎಸ್. ನೀವು ಹೇಳಿದ್ರಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರಿ, ಹೋಟೆಲ್ ಬಾಯ್ ಆಗಿ ಅಂತ. ಆ ನಂತರ ಯಾವ ರೀತಿ ನೀವು ಮುಂದುವರಿದ್ರಿ ಅಲ್ಲಿ ಕೆಲಸ ಮಾಡಿಕೊಂಡು? ಯಾಕಂದ್ರೆ ನೆಕ್ಸ್ಟ್ ನೀವೇ ಒಂದು ಸ್ವಂತ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರಂತ ನೀವು ಹೇಳ್ತಾ ಇರ್ತೀರಿ. ಸೊ ಆ ಪ್ರಾರಂಭ ಹೇಗಿತ್ತು? ಹೋಟ್ಲಲ್ಲಿ ಕೆಲಸ ಮಾಡುವಾಗ ಒಂದು ಆಸೆ ಇತ್ತು, ನಾನು ಕೂಡ ಎಲ್ಲರಾಗಿ ಒಂದು ಆಗಬೇಕಂತ. ಹಾಗೆ ಹೋಟೆಲ್ಲಿ ಬರೀ ಹೋಗಿ ಮುಂಬೈಯಲ್ಲಿ 10 ರೂಪಾಯಿ ಸಂಬಳ ಸಿಗ್ತಿತ್ತು ಶುರುವಿಗೆ. ಅದರಿಂದ 10-20 ಆಗಿ ಮ್ಯಾನೇಜರ್ ಆಗುವಾಗ 100 ರೂಪಾಯಿ ಬಂತು. ಅಂದರೆ ಅಷ್ಟು ವಿಶ್ವಾಸದಿಂದ ಕೆಲಸ ಮಾಡಿದವರೇ ಮ್ಯಾನೇಜರ್ ಆಗೋದು, ಬೇರೆ ಆಗೋದಿಲ್ಲ. ಆಮೇಲೆ ನಾನು ನನ್ನ ಜೀವನದಲ್ಲಿ ಒಂದು ಕಾಲೇಜ್ ಕ್ಯಾಂಟೀನನ್ನು ಬೇರೆಯವರ ಒಂದು ಇದರಿಂದ ನಡೆಸಲಿಕ್ಕೆ ತಗೊಂಡೆ ನಾನು. ಆ ಕಾಲೇಜ್ ಕ್ಯಾಂಟೀನ್ ಸ್ಟಾರ್ಟಿಂಗ್ ನಂದು ಕ್ಯಾಂಟೀನ್ ಒಂದು. ಆಮೇಲೆ ಗ್ರಾಮ ದೇವರ ದಯೆ, ಊರಿನವರ ಎಲ್ಲ ಆಶೀರ್ವಾದ ಎಲ್ಲ ಒಳ್ಳೆಯದಿಂದ ನಾವು ಮುಂದಕ್ಕೆ ಕ್ಯಾಂಟೀನ್, ಒಳ್ಳೊಳ್ಳೆ ಕಂಪನಿ ಕ್ಯಾಂಟೀನ್ ಸಿಕ್ತು ನನಗೆ. ನೀವು ಕಾಲೇಜ್ನಲ್ಲಿ ಕ್ಯಾಂಟೀನ್ ಪ್ರಾರಂಭ ಮಾಡಿದಂತ ಹೇಳಿ ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಆ ಕ್ಯಾಂಟೀನ್ ನೀವು ಪ್ರಾರಂಭಿಸಿದ್ರಿ? ಸಾಧಾರಣ 24-25 ವರ್ಷ. ನಿಮ್ಮ ಉದ್ಯಮ ಅನ್ನುವಂತ ಪ್ರಾರಂಭ ಆದದ್ದು ನಿಮ್ಮ 25ನೇ ವಯಸ್ಸಿನಲ್ಲಿ. ಎಸ್. ಆ ಬಳಿಕ ಕ್ಯಾಂಟೀನ್ಗಳು, ಆಮೇಲೆ ಹೋಟೆಲ್ ಅಂತ ಪ್ರಾರಂಭ ಮಾಡಿದ್ರಿ? ಇಲ್ಲ, ಕ್ಯಾಂಟೀನ್ ತುಂಬ ಬಂದು ಸಾಧಾರಣ ಫ್ರಮ್ ಟೈಮ್ಸ್ ಆಫ್ ಇಂಡಿಯಾದಿಂದ ಥಾನೆ ಕಲರ್ ಕ್ಯಾಂಪ್ ತನಕ ನನ್ನ ಹತ್ರ ಒಂದು 10-18 ಕ್ಯಾಂಟೀನ್ ಇತ್ತು. ಒಳ್ಳೆ ಕಂಪನಿ ಕ್ಯಾಂಟೀನ್. ಕಲರ್ ಕ್ಯಾಂಪ್, ಏಷ್ಯನ್ ಪೇಂಟ್ಸ್, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಎಲ್ಲ ಗ್ರೂಪ್, ಮತ್ತು ಫೈಬರ್ ಗ್ಲಾಸ್ ಎಲ್ಲ ತುಂಬ 18 ಕ್ಯಾಂಟೀನ್ ಇತ್ತು. 10-18 ಕ್ಯಾಂಟೀನ್ ಇತ್ತು. ಆಮೇಲೆ 1980
80ಇಂದ ನಾವು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶುರು ಮಾಡಿದ್ರು. ನನ್ನ ಇಲ್ಲಿ ಅಜಕಾರಿ ಗ್ರಾಮದ ದೊಡ್ಡ ಸೀನಿಯರ್ ಜನ ಒಬ್ಬರು ಲೋಕ್ ಶೆಟ್ಟರಿಂದ ದಿವಂಗತ, ಅವ್ರು ಹೇಳಿದ್ರು ನಮ್ಮ ದೇವಸ್ಥಾನ ಭಾಳ ಇದುಂಟು, ನಾವು ಅದನ್ನು ಜೀರ್ಣೋದ್ಧಾರ ಮಾಡುವ ಅಂತ. ವಿಷ್ಣುಮೂರ್ತಿ ದೇವಸ್ಥಾನ ಮಾಡುವಾಗ ಆ ಕೆಲಸಕ್ಕೆ ಶುರುವಾದ ಮೇಲೆ ನನಗೆ ಕೂಡ ಒಂದು ಮನಸ್ಸಾಯಿತು, ಹೋಟೆಲ್ ಕೂಡ ನಾನು ಮಾಡಬೇಕಂತ. ಹಾಗೆ ದೇವಸ್ಥಾನ ಸಂಪೂರ್ಣ ಕೆಲಸ ಆಗಿ ಜೀರ್ಣೋದ್ಧಾರ ಆಗುವ 1 ತಿಂಗಳು ಮೊದಲು ನಾನು ಅತಿಥಿ ಓಪನ್ ಮಾಡಿದೆ. ಅತಿಥಿ ಹೋಟೆಲ್ ರೆಸ್ಟೋರೆಂಟ್ ಇಸ್ ದ ನಂಬರ್ 1 ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ಅದಕ್ಕೆ ನಾನು ಟೂರಿಸಂನಿಂದ ಫಸ್ಟ್ ಗ್ರೇಡ್ ತಗೊಂಡಿದ್ದೇನೆ. ಅತಿಥಿ ಅನ್ನುವಂತ ಹೆಸರು ಯಾತಕ್ಕೋಸ್ಕರ ಅದೇ ಹೆಸರು ಇಟ್ರಿ ಸರ್ ನಿಮ್ಮ ಹೋಟೆಲ್ಗೆ? ಅತಿಥಿ ಅಂದರೆ ಬರುವವರನ್ನು ನಾನು ಅತಿಥಿಯಾಗಿ ಸ್ವೀಕಾರ ಮಾಡುತ್ತೇನೆ. ಹೋಗುವಾಗ ಹಣ ಕೊಟ್ಟು ಹೋಗ್ತಾರೆ, ಅವರು ಧರ್ಮಕ್ಕೆ ಕೊಡೋದಿಲ್ಲ. ಮತ್ತು ನನ್ನ ಹತ್ರ ಒಬ್ಬ ಬಾಂಬೆಯಲ್ಲಿ ಕೆಲ್ಕರ್ ಕಾಲೇಜ್ ಇತ್ತು, ಅಲ್ಲಿಯ ಇಡೀ ಕಾಲೇಜೆಲ್ಲ ಇದು ಮಾಡಿದವರು ಬರ್ತಿದ್ರು. ಕೇಳಿದಿರೊಮ್ಮೆ, ನೀವು ಅತಿಥಿ ಅಂತ ಹೆಸರಿಟ್ಟಿದ್ದೀರಿ, ನಮ್ಮ ಹತ್ರ ಎಲ್ಲ ಹಣ ತಗೊಳ್ತೀರಿ ಅಂತ. ನಾನು ಹೇಳಿದೆ, ನಾ ತಿಥಿ ಒಯ್ ಮೆರಾ ತಿಥಿ, ಅಂದರೆ ಯಾರಿಗೆ ಮನೆಯಲ್ಲಿ ಸೌಕರ್ಯ ಇಲ್ಲೋ ಅವರು ನಮ್ಮ ಹೋಟೆಲಲ್ಲಿ ಬರಬೇಕು, ನಾವು ಊಟ ಮಾಡಿ ಕಳಿಸ್ತೇವೆ. ಹಾಗೆ ಆಮೇಲೆ ಒಳ್ಳೆ ನಡೀತಿತ್ತು. ನಾನು ಅದೇ ಸಮಯದಲ್ಲಿ ಬಂದು ದೇವರ ಬ್ರಹ್ಮಕಲಶ ಕೂಡ ಆಯಿತು. ಆಮೇಲೆ ಮುಂದಕ್ಕೆ ಒಂದು 5 ವರ್ಷದ ಮೇಲೆ ನಾನೊಂದು ಇನ್ನೊಂದು ಆಮಂತ್ರಣ ಅಂತ ಮಾಡಿದೆ ಹೋಟೆಲ್. ಅತಿಥಿಯಿಂದ ಆಮಂತ್ರಣ. ಬಹುಶಃ ನಿಮ್ಗೆ ಹೆಸರು ಕೂಡ ಅತಿಥಿಯಿಂದಲೇ ಅದು ಮತ್ತೆ ಸರಿಯಾಯಿತು. ಅತಿಥಿ ಶಿವರಾಮ್ ಶೆಟ್ಟಿ ಅಂತ ಹೇಳ್ತಾರೆ. ಹೌದು. ಹೆಚ್ಚು ಯಾವ ಶಿವರಾಮ್ ಶೆಟ್ಟಿ ಅಂತ ಕೆಲವು ಜನ ಇದ್ದಾರೆ. ಆವಾಗ ಜನರು ಕೇಳ್ತಾರೆ, ಯಾರು ಶಿವರಾಮ್ ಶೆಟ್ಟಿ ಅತಿಥಿಯವರ ಅಂತ. ಅದೊಂದು ಕೋಡ್ ವರ್ಡ್ಸ್ ಆಗಿದೆ. ಆಮಂತ್ರಣದ ಪ್ರಾರಂಭ ಯಾವ ರೀತಿ ಇತ್ತು? ಅತಿಥಿಯಾಗಿ 5 ವರ್ಷದ ನಂತರ ಆಮಂತ್ರಣ ಮಾಡಿದ್ದೀನಿ. ಅದಕ್ಕೆ ನಾನು ಆಮಂತ್ರಣ ಅಂತ ಹೆಸರು ಬಿಟ್ಟೆ. ಅಂದರೆ ಅತಿಥಿಗಳನ್ನು ಕರಿಬೇಕಲ್ಲ, ಅಲ್ಲಿ ಬನ್ನಿ ಅಂತ, ಅಲ್ಲಿ ಜಾಗ ಇಲ್ಲಿದ್ದರೆ ಇಲ್ಲಿ ಬನ್ನಿ ಅಂತ. ಆ ಬಳಿಕದ ನಿಮ್ಮ ಉದ್ಯಮ, ಅತಿಥಿಯಿಂದ ಆಮಂತ್ರಣ ಆಯಿತು, ಆಮಂತ್ರಣದಿಂದ ನೆಕ್ಸ್ಟ್? ಆಮಂತ್ರಣದ ಮೇಲೆ ನೆಕ್ಸ್ಟ್ ನಂದು 10 ವರ್ಷದ ಮೇಲೆ ಸುಪ್ರೀಂ ಮಾಡಿದೆ. ನಾನು ಸುಪ್ರೀಂ ಹಾಲಿಡೇ ರಿಸಾರ್ಟ್ಸ್ ಅಂತ ಒಂದು ಕಂಪನಿ ತಗೊಂಡೆ. ಅಲ್ಲಿ ನಾನು ಕಂಪನಿ ಒಟ್ಟಿಗೆ ಅದರೊಂದು ಹೋಟ್ಲು ಪೂರ ಒಂದು ಬಿಲ್ಡಿಂಗ್ ನಾನೇ ಮಾಡಿದ್ದು, ಮತ್ತು ನಾನೇ ಅರ್ಧ ರೆಡಿ ಇತ್ತದು. ಆಮೇಲೆ ಅದರಲ್ಲಿ ಒಂದು 61 ರೂಮು, ಒಂದು 2-3 ಪಾರ್ಟಿ ಹಾಲ್ ಮತ್ತು ರೆಸ್ಟೋರೆಂಟ್, ಅದನ್ನು 3 ಸ್ಟಾರ್ ಹೋಟೆಲ್ ಆಗಿ ಮಾರ್ಪಟ್ಟು. ಇದು ಒಂದು ಯಾವ ಸಂದರ್ಭದಲ್ಲಿ ಸರ್? ಅಂದರೆ ಅದದ್ದು 2001. ಅದು ಕೂಡ 25 ಇಯರ್ಸ್ ಕಂಪ್ಲೀಟ್ ಆಯಿತು. ಪ್ರಸ್ತುತ ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಅತಿಥಿ, ಆಮಂತ್ರಣ, ಸುಪ್ರೀಂ, ನೆಕ್ಸ್ಟ್ ಇವಾಗ? ಆಮೇಲೆ ನಾನೊಂದು ಪೂನಾದಲ್ಲಿ ಒಂದು ಹೋಟೆಲ್ ಮಾಡಿದೆ 2014ನಲ್ಲಿ. ಅದು ಕೂಡ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ಗೆ ಒಂದು 45 ರೂಮ್ಸ್ ಇದ್ದು. ಆಮೇಲೆ ಆವಾಗ ನನ್ನ ಒಂದು ದೇವಸ್ಥಾನದ ಆಸೆ ಇತ್ತು. ದೇವಸ್ಥಾನ ಹೀನಾಯ ಪರಿಸ್ಥಿತಿಯಲ್ಲಿ ಜೀರ್ಣೋದ್ಧಾರ ಆಗಿದ್ದರೂ ಕೂಡ ಜೀರ್ಣೋದ್ಧಾರ ಆಗಲಿಲ್ಲ. ಆಮೇಲೆ ಅದನ್ನೊಂದು ದೇವಸ್ಥಾನವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡುವ ಅಂತ ಒಂದು ಆಸೆ ಆಯಿತು. ಆ ಕೆಲಸ ಅಲ್ಲಿ ಅದು ತೆಕ್ಕೊಂಡಾಗಲೇ ಇಲ್ಲಿ ಜೀರ್ಣೋದ್ಧಾರ ಕೂಡ ಶುರು ಮಾಡಿದೆ. ಅದನ್ನು ಕೂಡ 1984 ಅತಿಥಿ ತಗೊಳ್ಳುವಾಗ ಇಲ್ಲಿ ನೀವು ಅಜಕಾರ ವಿಷ್ಣುಮೂರ್ತಿ ದೇವಸ್ಥಾನದ ಶುರು ಮಾಡಿದ್ದೇನೆ. ಆವಾಗ ನಾನು ದೇವಸ್ಥಾನದಲ್ಲಿ ಲೋಕ್ ಶೆಟ್ಟರ ಬೆನ್ನೆಲುಬಾಗಿ ನಾನಿದ್ದೆ ಅವರಿಗೆ. ಅವರು ಆಮೇಲೆ ಆಮಂತ್ರಣ ತಗೊಳ್ಳುವಾಗ ಕೂಡ ದೇವಸ್ಥಾನಕ್ಕೆ ಆಮೇಲೆ ನಾವು ಜೀರ್ಣೋದ್ಧಾರ ಮಾಡಿದ ಮೇಲೆ ಸಾಧಾರಣ ಒಂದು 3 ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನಕ್ಕೆ. ಜೀರ್ಣೋದ್ಧಾರ ಮತ್ತು ಇದು ಬ್ರಹ್ಮಕಲಶ 3 ಜೀರ್ಣೋದ್ಧಾರ ಮಾಡಿದ್ದು 13ರಲ್ಲಿ. ಈಗ ಈ ನೆಕ್ಸ್ಟ್ ಇಯರ್ ಬಂತು, ಈಗ 13-14. ಯಾಕಂದರೆ ಬ್ರಹ್ಮಕಲಶ ಯಾವಾಗಲೂ 12 ವರ್ಷಕ್ಕೆ ಆಗಬೇಕು. ಆವಾಗ ನಾನು ಅಲ್ಲಿ ಪೂನಾದಲ್ಲಿ ಹೋಟೆಲ್ ತಗೊಂಡೆ. ಮತ್ತು ನನ್ನ ಮಗ ಕೂಡ ಹೇಳಿದ, ಪಪ್ಪ ಇಲ್ಲಿ ಭಾಳ ದೂರ ಆಗ್ತದೆ. ನನ್ನ ಸ್ವಲ್ಪ ಆರೋಗ್ಯ ಹಾಳಾಯಿತು. ಮತ್ತು ನಾನು ಸಾಧಾರಣ ಆವಾಗ ಹೋಟೆಲ್ನ ಪರಿಸ್ಥಿತಿ ಭಾಳ ಹಾಳಿತ್ತು. ನಾನು ತಗೊಂಡಿದ್ದ ಒಂದು 5-6 ಕೋಟಿ ಲಾಸ್ ಮಾಡಿ ಮಾರಿಬಿಟ್ಟೆ. ಮಾರಿ ಬೇಸರ ಆಯಿತು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಏನು ಮಾಡಿದ್ದೇನೋ ಅದು ನಿರ್ಮಲ ವ್ಯಾಪಾರದಲ್ಲಿ ಮಾಡಿದ್ದು. ನಾನು
ನಾನಂದರೆ ಬೇಡಾದ ವ್ಯಾಪಾರ ಎಲ್ಲ ಮಾಡ್ತಿರಲಿಲ್ಲ. ಅನ್ಅಕೌಂಟೆಡ್ ಮನಿ ಕೂಡ ನನ್ನ ಹತ್ರ ಇರಲಿಲ್ಲ. ಯಾಕೆಂದರೆ ನಮಗೆ ಕ್ಯಾಂಟೀನ್ ನಡೆಸುವಾಗ ಎಲ್ಲ ಕಂಪನಿಯಿಂದ ಚೆಕ್ ಮುಖಾಂತರಲ್ಲೇ ಪೇಮೆಂಟ್ ಬರೋದು. ಆಮೇಲೆ ನಾನು ಲಾಸ್ ಆಯಿತು, ಭಾಳ ತುಂಬ ಬೇಸರ ಆಯಿತು. ಸ್ವಲ್ಪ ದಿವಸ ಆಗುವಾಗ 2014-15-16 ಕಡೆಗೆ ಒಂದು ಕರೋನಾ ಬಂತು. ಕರೋನಾ ಅಂದರೆ ದೇಶಕ್ಕೆ ವರ್ಲ್ಡ್ಗೆ ಬಂದಿದೆ. ನಮ್ಮ ಹೋಟೆಲ್ ಕೂಡ ಬಂತು. ಆದರೆ ಇಡೀ ಬಾಂಬೆಯಲ್ಲಿ ಎಲ್ಲ ಹೋಟ್ಲ್ ಬಂದಾಗಿತ್ತು. ನನ್ನ ಹೋಟ್ಲ್ ಕರೋನದಲ್ಲಿ ಓಪನ್ ಇತ್ತು. ಅದಕ್ಕೆ ಕಾರಣ ಇಡೀ ಹೋಟ್ಲನ್ನು ಅವರ ಇದರಲ್ಲಿ ಇಡೀ ಒಂದು ಆಸ್ಪತ್ರೆ, ಡಾಕ್ಟರ್, ನರ್ಸ್ ಎಲ್ಲ ಕೂಡಿ ಅವರಿಗೆ ನನ್ನ ಹತ್ರ 61 ರೂಮಿನಲ್ಲಿ 1-2 ರೂಮ್ ಬಿಟ್ಟು ಎಲ್ಲ ಕೊಟ್ಟಿದ್ದೆ ಅವರಿಗೆ. ನನ್ನ ಅಲ್ಲಿ ಹಣ ಹೋಯ್ತಂತ ನನಗೆ ಹೇಳುವ ಅಧಿಕಾರ ಇಲ್ಲ, ಅದನ್ನು ದೇವರು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದು ಏನಂದರೆ, ಸತ್ಯ ಮತ್ತು ನಮ್ಮ ವ್ಯವಹಾರ ಸರಿ ಇದ್ದರೆ ಖಂಡಿತ ಯಾರೂ ಹಾಳಾಗೋದಿಲ್ಲ. ಅವರು ಒಮ್ಮೆ ಇದಾದರೂ ಇನ್ನೊಮ್ಮೆ ಅದು ದೇವರು ಕೊಟ್ಟೇ ಕೊಡ್ತಾರೆ. ಹಾಗೆ ನಾನೊಂದು ಪ್ರಿನ್ಸಿಪಲ್ ಇಟ್ಟಿದ್ದೇನೆ, ಏನಿದ್ರೂ ಕೂಡ ಸ್ವಲ್ಪ ಎದುರೆದುರಿಗೆ ನಾನು ಮಾತಾಡ್ತೇನೆ, ಆದರೆ ವ್ಯವಹಾರದಲ್ಲಿ ನಮ್ಮದು ಏನಿದಿಲ್ಲ. ಆದರೆ ನಿಮಗೆ ಕೂಡ ಗೊತ್ತಿರ್ಬೋದು, ಬಾಂಬೆಯಲ್ಲಿ ಶಿವರಾಮ್ ಶೆಟ್ಟರ ವ್ಯವಹಾರ ಹೇಗೆ ಕೇಳಿದ್ರೆ ಎಲ್ಲರೂ ಹೇಳ್ಬೋದು. ಇದೆಲ್ಲ ನಿಮ್ಮ ಹೋಟೆಲ್ ಉದ್ಯಮದ ಬಗ್ಗೆ. ಆದ್ರೆ ನೀವು ಮುಂಬೈಯಲ್ಲಿ ಕೇವಲ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಅಲ್ಲೂ ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇದ್ರಿ. ಯಾವ ರೀತಿ ನಾನು ಬಂಟರ ಸಂಘದಲ್ಲಿ ನಾನು ಬಂಟರ ಸಂಘದಲ್ಲಿ 45 ವರ್ಷದಿಂದ ನಾನು ಆಫೀಸ್ ಬೇರರ್ ಆಗಿದ್ದೆ. ಬೇರೆ ಬೇರೆ ಇದರಲ್ಲಿ ಚೇರ್ಮನ್ ಆಗಿದ್ದೆ. ನಮ್ಮ ಬಂಟರ ಸಂಘದಲ್ಲಿ ಕೂಡ ಒಂದು ದೇವಸ್ಥಾನ ಉಂಟು, ವಿಷ್ಣುಮೂರ್ತಿ ದೇವಸ್ಥಾನ. ಅದನ್ನು ಕೂಡ ನಾನು ಜೀರ್ಣೋದ್ಧಾರ ಮಾಡಿಸಿ ಕಂಪ್ಲೀಟ್ ಒಳ್ಳೆ ಮಾಡಿ, ಅಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಿರ್ಲಿಲ್ಲ, ಅದನ್ನು ಕೂಡ ಸರಿ ಮಾಡಿ ನನ್ನ ಚೇರ್ಮನ್ಶಿಪ್ನಲ್ಲಿ ಅದನ್ನು ಮಾಡಿಕೊಟ್ಟಿದ್ದೇನೆ. ನಮ್ಮ ಬಂಟರ ಸಂಘದಲ್ಲಿ ಮಾತೃಭೂಮಿ ಅಂತ ಒಂದು ಸಂಸ್ಥೆ ಇತ್ತು. ಆವಾಗ ಅದರಲ್ಲಿ ಏನು ಫಂಡ್ ಇರಲಿಲ್ಲ. ನಾನೊಂದು 15 ವರ್ಷದಿಂದ ಅದರಲ್ಲಿ ಇದ್ದೆ, ಶುರುವಿಂದ ಸ್ಟಾರ್ಟ್ ಮಾಡಿದ್ದೆ ನಾವು. ಮತ್ತೊಂದು ಆವಾಗ BM ಶೆಟ್ಟಿ ಅಂತ ಒಬ್ಬರಿದ್ದರು, ಭುಜಂಗ್ ಶೆಟ್ಟಿ ಬಂಟ ಸಂಘದ ಅಧ್ಯಕ್ಷ, ಮತ್ತೊಬ್ಬರು 3 ಜನ ಎಲ್ಲ ಕೂಡಿ ನಾವು ಶುರು ಮಾಡಿದ್ದೆವು. ಆವಾಗ ಅದನ್ನು ಮತ್ತೆ ನನ್ನ ಟರ್ಮ್ ಬರುವಾಗ ನಾನು ಚೇರ್ಮನ್ ಆಗಿದ್ದೆ. ಆವಾಗ ಅದಕ್ಕೆಲ್ಲ ಫಂಡೆಲ್ಲ ಸರಿ ಮಾಡಿ ಅದನ್ನೊಂದು ಸ್ಥಾನಕ್ಕೆ ತಂದು ಇಟ್ಟಿದ್ದೇವೆ. ಈಗ ಭಾಳ ಒಳ್ಳೆಯದುಂಟು. ಸರ್, ನನ್ನದು ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ, ನೀವೀಗ ಇಲ್ಲಿ ಅಜಕಾರಿಂದ ಮುಂಬೈಗೆ ಹೋಗಿ ಉದ್ಯಮವನ್ನು ಪ್ರಾರಂಭಿಸಿದ್ರಿ. ನಿಮ್ಮ ಹೋಟೆಲ್ಗಳಲ್ಲಿ ಊರಿನವರು ಅಂದ್ರೆ ವರ್ಕರ್ಸ್ ಎಲ್ಲ ಇದ್ರ? ಅವರು ಇವಾಗ ಯಾವ ಒಂದು ಸ್ಟೇಟಸ್ ಅಲ್ಲಿ ಇದ್ದಾರೆ, ಯಾವ ರೀತಿ ಇದ್ದಾರೆ? ನಮ್ಮ ಹೋಟ್ಲಲ್ಲಿ ಎಲ್ಲ ಆವಾಗ ಊರಿನವರೇ ಇದ್ರು. ಕ್ಯಾಂಟೀನ್ ಎಲ್ಲ ಇರುವಾಗ ಸಾಧಾರಣ ಒಂದು 600-700 ಜನ ಇದ್ದರು, ಎಲ್ಲ ಕ್ಯಾಂಟೀನಲ್ಲಿ ಇದ್ದು. ನನ್ನ ಹತ್ರ ಈಗ ಕೂಡ ಒಬ್ಬರು ಹೊರಗೆ ಸಿಕ್ಕಿದ್ರು. ನಾನು ಕೇಳಿದೆ, ಎಲ್ಲಿ ನೀವು ಇರುವುದು ಅಂತ. ಅವರು ಹೇಳಿದ್ರು, ನಾನು ದುಬೈಲಿದ್ದೇನೆ. ಎಲ್ಲಿ ನಿಮ್ಮದು? ಬಾಂಬೆ. ನನ್ನ ಲೈಫ್ ಸ್ಟಾರ್ಟ್ ಮಾಡಿದ್ದು ನಿಮ್ಮ ಹೋಟ್ಲಲ್ಲಿ, ನಿಮ್ಮ ಕ್ಯಾಂಟೀನಲ್ಲಿ. ನನಗೆ ಭಾಳ ವಿಚಿತ್ರ ಆಯಿತು. ಅವರು ಇಲ್ಲಿ ಅವರೇ. ನಾನು ಸುರಿಗೆ ಇಂಡಿಯನ್ ಆಯಿಲ್ ಕ್ಯಾಂಟೀನಲ್ಲಿದ್ದೇನಂತ. ಇಂಡಿಯನ್ ಆಯಿಲ್ ಕ್ಯಾಂಟೀನಲ್ಲಿ ನಮ್ಮ ಊರಿನವ್ರು ಯಾರಿದ್ದಾರಾ ಇವತ್ತಿಗೆ ಎಲ್ಲ ಒಳ್ಳೆ ಬಿಸ್ನೆಸ್ ನನ್ನ ಲೆವೆಲ್ಗಿಂತಲೂ ಮುಂದೆ ಇದ್ದಾರೆ. ಅದಂತಲ್ಲ, ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ದವರು ಮತ್ತು ಬೇರೆ ಬೇರೆ ಕಂಪನಿ ಕ್ಯಾಂಟೀನ್. ನನ್ನ ಒಂದು ಹೋಟ್ಲ್ ಮಾಡಿದ ಮೇಲೆ ಆ ಬದಿಯಲ್ಲಿ ಯಾವುದು ಕಂಪನಿದು ಕ್ಯಾಂಟೀನ್ ಉಂಟು, ನಾನು ಹುಡುಗರಿಗೆ ಹೇಳ್ತಿದ್ದೆ, ಸಾಯಂಕಾಲ ಬಂದು ಅಲ್ಲಿ ಕೆಲಸ ಮಾಡಿ, ಏನಾದರೂ ನಿಮಗೆಲ್ಲ ಟಿಪ್ಸ್ ಸಂಬಳ ಹೆಚ್ಚು ಇರ್ತದೆ, ತಿರುಗಬೇಡಿ ಅಂತ. ಹಾಗೆ ಅವರೆಲ್ಲ ದೇವರ ದಯದಲ್ಲಿ ಒಳ್ಳೆಯದಾಗಿದ್ದಾರೆ. ಅಂದ್ರೆ ನಿಮ್ಮೊಂದಿಗೆ ಬಂದವರು ಇವತ್ತು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿದ್ದಾರೆ, ಖಂಡಿತ ಜೀವನ ನಡೆಸ್ತಾರೆ. ಖಂಡಿತ. ಯಾರು ಸರಿ ಒಳ್ಳೆ, ನಮ್ಮ ಹಿಂದಿ ವರ್ಡ್ ಬರ್ತದೆ ನಿಯತ್ ಅಂತ ಹೇಳಿದ್ರು, ಪ್ರಾಮಾಣಿಕತೆಯಿಂದ ಯಾರು ಹೋಗ್ತಾರ ಎಲ್ಲ ಒಳ್ಳೆದಿದ್ದಾರೆ. ಸರ್, ಇವತ್ತು ನಾವು ಅಜಕಾರಿನ ಬಗ್ಗೆ ಮಾತಾಡೋದಾದ್ರೆ, ಅಜಕಾರಿನ ಯಾರ ಹತ್ರ ಮಾತಾಡೋದಾದ್ರೆ, ಪ್ರತಿಯೊಂದು ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಲ್ಲಿ ಶಿವರಾಮ ಶೆಟ್ಟಿ ಅವರ ಕೊಡುಗೆ ಮಹತ್ತರ ಅಂತ ಹೇಳ್ತಾರೆ. ಇದು ನಿಮ್ಮ ಬಾಯಲ್ಲಿ ಕೇಳೋದಾದ್ರೆ ಸರ್? ಹಾಗೇನು ಜನರು ಹೇಳ್ತಾರೆ. ಈಗ ಕೂಡ ನಾನು ಮಾಡಿದ್ದು ಕೂಡ ಉಂಟು, ಇಲ್ಲ ಅಂತಲ್ಲ. ಅಜಕಾರ್ನಲ್ಲಿ ನಾನು ಬಾಂಬೆಗೆ ಶುರು ಹೋಗಿ ಬರುವಾಗ ಇಲ್ಲಿ ಲೈಟ್ ಇಲ್ಲ. ಒಂದು ರೋಡಿಗೆ ಲೈಟ್ ಬೇಕಾದರೆ ಅದಕ್ಕೆ ಇಷ್ಟು ಹಣ ಅಂತ ಇದ್ದರು, ಅದನ್ನೇ ಕೊಟ್ಟು ಬ್ಯಾಂಕ್ ತನಕ ಲೈಟ್ ಕೂಡ ಹಾಕಿಸಿದ್ದೆ ಆವಾಗ. ಮತ್ತು ಮೇನ್ ಅಂದರೆ ಇಲ್ಲಿ ಬ್ಯಾಂಕಿದ್ದು ವ್ಯವಸ್ಥೆ ಸರಿ ಇರಲಿಲ್ಲ. ಒಂದು ಸಣ್ಣ ಇದರಲ್ಲಿದ್ದರು ಅವರು.
ನನಗೆ ಯಾರು ಕಟ್ಟಿಸಿಕೊಡು ಅವ್ರು ಇಲ್ಲ ಅಂತ ಹೇಳಿದರು. ನಮ್ಮ ಹಿರಿಯರ ಜಾಗ ಅದು. ಜಾಗ ಯಾವುದು ಕೂಡ ನಾನು ತಗೊಂಡದ್ದಲ್ಲ, ನಾನು ಡೆವಲಪ್ ಮಾತ್ರ ನಾನು ಮಾಡಿದ್ದು. ಅಲ್ಲಿ ಮತ್ತು ನಾನು ಕಾರ್ಪೊರೇಷನ್ ಬ್ಯಾಂಕ್ನ ಚೇರ್ಮನ್ ಒಮ್ಮೆ ಬ್ಯಾಂಕಿನಲ್ಲಿ ನಮ್ಮ ಫ್ಲೈಟ್ನಲ್ಲಿ ಸಿಕ್ಕಿದ್ರು. ನಿಮ್ಮ ಊರಿನಲ್ಲಿ ಒಂದು ಬ್ಯಾಂಕ್ ನಮಗೆ ದೊಡ್ಡದು ಒಳ್ಳೇದು ಮಾಡಿಕೊಡಿ ಅಂತ. ಮಾಡ್ತೇನೆ, ಓಪನ್ಗೆ ನೀವು ಬರಬೇಕಂತ ಹೇಳಿದೆ. ಹಾಗೆ ಅವರೇ ಬಂದು ಓಪನ್ ಮಾಡಿ ಹೋಗಿದ್ದರು. ಅವರು ಹಸುರಿಗೆ ಬ್ಯಾಂಕ್ ಆಯಿತು. ಮತ್ತು ನಾನು ಕಲಿತ ಶಾಲೆಗೆ ಸೆಂಟನರಿ 100 ವರ್ಷದ್ದು ಸರ್ಕಾರಿ ಹಿರಿಯವಾದರು. ಅಲ್ಲಿ ಹೆಡ್ ಮಾಸ್ಟರ್ ಬಂದು ನನ್ನ ಹತ್ರ ಹೇಳಿದ್ರು, ನಮ್ಮ ಹತ್ರ ಸಾಧ್ಯ ಇಲ್ಲ, ನೀವು ಮುಂದೆ ಬಂದು ಅದೊಂದು ಸೆಂಟನರಿ ಪ್ರೋಗ್ರಾಮ್ ಜವಾಬ್ದಾರಿ ನೀವು ತಗೊಳ್ಬೇಕಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಆವಾಗ ಗೊತ್ತಿರ್ಬೋದು ಊರಿನವರಿಗೆಲ್ಲ, ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಎಲ್ಲ ಮಾಡಿ ಒಳ್ಳೆಯದು ಮಾಡಿ ಅದನ್ನು ಮಾಡಿಕೊಟ್ಟಿದ್ದೆ. ಹಾಗೆ ಬದಿಯಲ್ಲಿ ಇಲ್ಲಿ ಜ್ಯೋತಿ ಸ್ಕೂಲ್ ಅಂತ ಇತ್ತು. ಅಲ್ಲಿ ಅವರು ಏನು ಶಾಲೆಯವರು ಏನು ಕೇಳಿ ನನ್ನ ಮಟ್ಟಿಗೆ ಸಾಧ್ಯದಷ್ಟು ಮಟ್ಟಿಗೆ ನಾನು ಸಹಾಯ ಮಾಡ್ತೇನೆ. ಸರ್, ನೀವು ಕಂಡಂತ ಅಂದಿನ ಆಜಕಾರಿಗೂ ಇಂದಿನ ಆಜಕಾರಿಗೂ ಯಾವ ರೀತಿಯ ಬದಲಾವಣೆಗಳಿವೆ? ತುಂಬ ವ್ಯತ್ಯಾಸ ಉಂಟು. ಯಾಕೆಂದರೆ ದೇಶವೇ ಡೆವಲಪ್ ಆಗಿದೆ, ಊರೇ ಡೆವಲಪ್ ಆಗಿದೆ. ಆವಾಗ ಅಜಕಾರ ಕೂಡ ಆಗಲೇಬೇಕಲ್ಲ. ಈಗ ನನ್ನ ಹತ್ರ ಕೇಳಿದರೆ ನೀವು ಮಾಡಿದ ಡೆವಲಪ್ ಏನಂದರೆ ದೇವಸ್ಥಾನ, ಇದೇ ಶಾಲೆ, ಅದು ಈ ಶಾಲೆ ಅಂತ ಅದನ್ನೆಲ್ಲ ನಾವು ಇದು ಮಾಡಿದ್ವಿ. ಮತ್ತು ಯಾರು ಮಕ್ಕಳು, ಬಡಬಗ್ಗರು ಮತ್ತು ಅಪಂಗ ಏನಾದರೂ ಬಂದು ಸಹಾಯ ಬೇಕಿದ್ರೆ ಅವರಿಗೆ ನಾನು ಹೇಳ್ತೀನಿ, ನಾನು ಮಾಡ್ತೇನೆ ಅಂತ. ಸರ್, ನೀವು ಹೇಳಿದಾಗೆ ಅಜಕಾರಿನ ಬದಲಾವಣೆಗಳನ್ನು ಹೇಳಿದ್ರಿ. ಅಜಕಾರಿನ ಬಗ್ಗೆ ನಿಮ್ಮ ಕನಸುಗಳೇನು, ಮುಂದಿನ ಕನಸುಗಳೇನಾದ್ರು? ನಾನೊಂದು ಅಜಕಾರನ ಜನರನ್ನು ಕೂಡ ಹೇಗೆ ಅವರನ್ನು ಬದಲಾವಣೆ ಮಾಡಿದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ದೇವಸ್ಥಾನ ಜೀರ್ಣೋದ್ಧಾರ ಆದಾಗ ಎಲ್ಲ ಹುಡುಗರೆಲ್ಲ ಇದ್ದರು, ನನ್ನ ಹತ್ರ ಬಂದರು, ನಮಗೆ ಒಂದು ಭಜನೆ ಮಂಡಳಿ ಮಾಡಬೇಕು ಅಂತ. ಭಜನೆ ಮಂಡಳಿ ಮಾಡ್ಬೋದು, ಮಾತ್ರ ದುರಭ್ಯಾಸಕ್ಕೆ ಎಡೆ ಇಲ್ಲ. ಆಯ್ತು ಅಂತ ಹೇಳಿದ್ರು. ಇವತ್ತಿಗೆ ಇಡೀ ಆ ಭಜನೆ ಸ್ಟಾರ್ಟ್ ಆದ ಮೇಲೆ ಅದರಲ್ಲಿ ಒಂದು 50 ಮಕ್ಕಳಿದ್ದವರೆಲ್ಲ ಈಗ ನನ್ನ ಏಜಿನ ಹತ್ತಿರ ಬಂದವರಿದ್ದಾರೆ. ಯಾರು ಕೂಡ ಒಂದು ದೇವಸ್ಥಾನಕ್ಕೆ ಯಾವಾಗಲೂ ಶರಾಬ್ ಗಿರಾಬ್ ಕುಡಿದು ಬರುವಂತ ಯಾರಿಲ್ಲ. ಆಮೇಲೆ ಮತ್ತೊಂದು ಟೀಮ್ ಮಾಡಿದ್ರು, ನಾವೊಂದು ಯಕ್ಷಗಾನ ಮಂಡಳಿ ಮಾಡ್ತೇವೆ ಅಂತ. ಆಯಿತು, ಮಾಡಿ ಹೇಳಿದೆ. ಭಜನೆ ಮಕ್ಕಳಿಗೆ ಏನು ಡ್ರೆಸ್ ಬೇಕಾ, ಏನು ಬೇಕಾ ಎಲ್ಲ ಇವತ್ತಿಗೂ ನಾನೇ ನನ್ನ ಇದರಲ್ಲೇ ಕೊಡ್ತಿದ್ದೇನೆ. 2 ವರ್ಷಕ್ಕೆ 3 ವರ್ಷಕ್ಕೆ ಯಕ್ಷಗಾನ ಮಂಡಳಿ ಕೂಡ ಇವತ್ತಿಗೆ ಎರಡೂ ಕೂಡ ಮೊನ್ನೆ ದಿವಸ 40 ವರ್ಷ ಸಂಪೂರ್ಣ ಮಾಡಿದೆ. ನಾನು ಮೊನ್ನೆ ದೇವಸ್ಥಾನದಲ್ಲಿ ಒಂದು ಹೇಳಿದೆ, ನಾನು ಚಿಕ್ಕಂದಿರುವಾಗ ಇಲ್ಲಿ ದೇವಸ್ಥಾನಕ್ಕೆ ಬರುವಾಗ ಜನರ ಬಾಯಲ್ಲಿ ವಾಸನೆ ಕುಡಿದು ಎಲ್ಲ ಬರ್ತಿದ್ರು. ಆದರೆ ಈಗ ಒಂದೇ ಒಂದು ಜನ ನನಗೆ ಇಲ್ಲಿ ಕಾಣುವುದಿಲ್ಲ. ಇದು ದೇವರ ಮಹಿಮೆ ಅಂತ. ಅಜಕಾರ ಈಗ ಭಾಳ ಇಷ್ಟು ದೊಡ್ಡ ಹೋಟೆಲ್ ಬಂತು, ಇಲ್ಲಿ ಎಲ್ಲ ವ್ಯಾಪಾರ ನಡೀತದೆ. ಎದುರಿಗೆ ಇನ್ನೊಂದು ಬಂತು. ಈಗ ನಮ್ಮ ಹತ್ರ ಬೇಕಿದ್ದಷ್ಟು ಜಾಗ ಇತ್ತು, ನಾನು ಮಾಡಲಿಕ್ಕೆ ಹೋಗಲಿಲ್ಲ ಅಜಕಾರ್ನಲ್ಲಿ. ನಾನು ಊರಿನಲ್ಲೇ ಏನು ಇದು ಬೇಡ ಅಂತ ನಂದು ನಂತರದ ಕ್ವಶನ್ ಅದೇ ಇತ್ತು. ಮುಂಬೈಯಲ್ಲಿ ನಿಮ್ಮ ಉದ್ಯಮ ಅಜಕಾರಿನಲ್ಲಿ ಅಥವಾ ಕಾರ್ಕಳದಲ್ಲಿ ನೀವು ಪ್ರಾರಂಭ ಇಲ್ಲ. ನನಗೆ ಭಾಳ ಹಿಂದೆ ಮ್ಯಾಂಗ್ಳೂರಲ್ಲಿ ನೀವು ಕೇಳಿರ್ಬೋದು, ಮುಲ್ಕಿ ಹರಿಪೂಂಜ ಅಂತ ಇದ್ದರು, ಒಂದು ಜಾಗ ನೋಡಿ ಹೇಳಿದರು, ನೀವು ಇಲ್ಲಿ ಮಾಡಿ ಅಂತ. ನಾನು ಹೇಳಿದೆ ನನಗೆ ಬೇಡ ಅಂತ, ನಾನು ಮಾಡಲಿಲ್ಲ. ಯಾಕೆಂದರೆ ಅಲ್ಲಿ ಇರುವಾಗ ಇಲ್ಲಿ ನನಗೆ ಎಲ್ಲ ಇದರಲ್ಲಿ ಮಾಡಬೇಕಂತಿರಲಿಲ್ಲ. ಆದರೆ ಒಂದೇ ಸ್ಥಳದಲ್ಲಿ ಮಾಡಿದ್ದು ಒಳ್ಳೆಯದಾಗ್ತದೆ. ಯಾಕೆಂದರೆ ಮತ್ತೆ ನಾನು ಫೈಲ್ ಆದೆ, ಪೂನಾಕ್ಕೆ ಪೂನಾಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಬೊಂಬೈಯಿಂದ ಬೊಂಬೈಗೆ. ಸರ್, ಇಷ್ಟೆಲ್ಲ ನಿಮ್ಮ ಜೀವನ ಪಯಣದಲ್ಲಿ ನಿಮ್ಮ ಫ್ಯಾಮಿಲಿಯ ಸಪೋರ್ಟು, ನಿಮ್ಮ ಫ್ಯಾಮಿಲಿ ವ್ಯವಸ್ಥೆ ಯಾವ ರೀತಿ ಇತ್ತು ಸರ್? ಫ್ಯಾಮಿಲಿ, ನನ್ನ ಮಿಸ್ಸಸ್ ನನಗೆ ಮದುವೆ ಆದದ್ದು ನನ್ನ ಏಜ್ ಆಫ್ 30 ಇಯರ್ಸ್ ಆಗಿ 6 ಮಂತ್ನಲ್ಲಿ. ನನ್ನ ಮಿಸ್ಸಸ್ ಕೂಡ ಒಂದು SS ಕಲ್ತಿದ್ದಾಳೆ. ಮತ್ತು ಹೌಸ್ ವೈಫ್, ಅವಳಿಗೆ ಬೇರೆ ಏನು ಉದ್ಯೋಗ ಮಾಡಲಿಲ್ಲ. ನನಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಮಗ ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಡಿಗ್ರಿ ಎಲ್ಲ ಮಾಡಿ ಈಗ ನನ್ನೊಟ್ಟಿಗೆ ನನ್ನ ವೃತ್ತಿಯನ್ನು ಮುಂದೆ ಕೊಂಡೋಗ್ತಾ ಇದ್ದಾನೆ. ಮಗಳು ಕೂಡ ಅವಳು ಫ್ಯಾಷನ್ ಡಿಸೈನ್ ಮಾಡಿ ಏನು ಕೆಲಸಕ್ಕೆ ಏನು ಮಾಡದಿದ್ದರೂ ಹೌಸ್ ವೈಫ್ ಅವಳು ಕೂಡ ಇದು ಮಾಡಿ ಅದು. ಮತ್ತು ಅವಳ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಅವರು ಫಾರಿನಲ್ಲಿದ್ದರು. ನನ್ನ ಮಗಳಿಗೆ ಅಲ್ಲಿ ಆಗಲಿಲ್ಲ,
ಮತ್ತು ನಾನು ಅವನಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲಿ ಬಂದಬೇಕಾದ್ರೆ ಕೆಲಸ ಮಾಡು, ಸಾಯಂಕಾಲ ಹೋಟೆಲ್ ಬಾ. ಅವ ಹೇಳಿದ, ನಾನು ಮಾಡೋದಾದರೆ ಇಲ್ಲಿ ನಾನು ಮಾಡೋದಿಲ್ಲ ಅಂತ ಹೇಳಿದ. ಹಾಗಾದ್ರೆ ನೀನು ಹೋಟ್ಲಲ್ಲಿ ಕೂತ್ಕೊಳ್ಳು ಮರ, ಅಲ್ಲಿ ನಿನಗೆ ಎಷ್ಟು ಸಿಕ್ತಿತ್ತ ಅಷ್ಟು ಇಲ್ಲಿಂದ ಕೊಂಡೋಗು. ನಾನು 2 ಮಕ್ಕಳಿಗೆ ಮನೆ ಮಾಡಿ ಇಟ್ಟಿದ್ದೇನೆ, ಒಂದು ನಿಮಗೆ ಒಂದು ಮಗನಿಗೆ. ಆಗ ಕೂಡ ಸಂತೋಷದಿಂದ ಈಗ ನನಗೆ ಅದರ ಪ್ರಯೋಜನ ಬಂತು. ನನ್ನ ಈ ಪ್ರಾಯದಲ್ಲಿ ಒಂದು ಹೋಟ್ಲಲ್ಲಿ ಮಗಳ ಗಂಡ ನೋಡ್ತಾನೆ, 2 ಹೋಟ್ಲನ್ನು ಮಗ ನೋಡ್ತಾನೆ. ನನಗೆ ಮಗಳಿಗೆ ಒಂದು ಮಗಳು, ಈಗ ಅವಳೀಗ 8th ಸ್ಟ್ಯಾಂಡರ್ಡ್ನಲ್ಲಿದ್ದಾಳೆ. ಮಗನಿಗೆ ಒಂದು ಮಗ, ಅವ ಕೂಡ 4th ಸ್ಟ್ಯಾಂಡರ್ಡ್ನಲ್ಲಿದ್ದಾನೆ. ಮಕ್ಕಳಿಗೆ ನಾನು ಮದುವೆ ಆಗಿ 4-5 ವರ್ಷ ಮಕ್ಕಳೆಲ್ಲದಾಗ ಜೋರು ಮಾಡಿದೆ. ಇಲ್ಲದಿದ್ದರೆ ನಾನು ಡೊನೇಟ್ ಮಾಡ್ತೇನೆ ಯಾರಿಗೆ ಮಕ್ಕಳು ಬೇಕೆ ಅಂತ. ಭಾಳ ಹುಷಾರು. ನನಗೆ ಒಂದು ದಿವಸ ಉತ್ತರ ಕೊಟ್ಟರು ಅವರು, ನೋಡಿ ನಿಮ್ದು ಆಯ್ತಲ್ಲ 2 ಕೂಡ, ಒಂದು ಮಗ ಒಂದು ಮಗಳು ಬೇಕಿತ್ತು, ಅದು ಎಲ್ಲಿಂದ ಅಲ್ಲಿಂದ ಆಗಿದೆ ಅಂತ. ಹಾಗೆ ನಮ್ಮ ಚಿಕ್ಕ ಸಂಸಾರ ದೇವರು ಒಳ್ಳೆಯಿಂದ ನಡೆಸಿದ್ದಾರೆ. ಸರ್, ನಾವು ನಿಮ್ಮ ಹತ್ರ ಮಾತಾಡುವಾಗಲೂ ಅಥವಾ ನಿಮ್ಮ ಬಗ್ಗೆ ಬೇರೆಯವರ ಹತ್ರ ಕೇಳುವಾಗಲೂ ಮುಖ್ಯವಾಗಿ ಹೇಳುವಂಥದ್ದು ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪಾತ್ರ. ಬಹುಶಃ ನೀವೀಗ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿದ್ದೀರಿ. ವಚನ ಹೇಳಿದ್ರಿ, ಯಕ್ಷಗಾನ ಅಂತ ಹೇಳಿದ್ರಿ, ದೇವಸ್ಥಾನಕ್ಕೆ ಕೊಡುಗೆ ಅಂತ ಹೇಳಿದ್ರಿ. ಈ ಧಾರ್ಮಿಕ ಜೀವನದಲ್ಲಿ ನಿಮಗೆ ಯಾವ ರೀತಿಯ ನೆಮ್ಮದಿ ಇದೆ ಸರ್? ತುಂಬ ಸಂತೋಷ ಉಂಟು, ತುಂಬ ಸಂತೋಷ ಉಂಟು. ಈಗ ನಾನು ಮೊನ್ನೆ ನನ್ನ ಮಕ್ಕಳಿಗೆ ಹೇಳಿದೆ, ಇನ್ನು ನಿಮಗೆಲ್ಲ ವೀಲ್ ಮಾಡಿ ಕೊಡ್ತೇನೆ, ನನಗೆ ನಿನ್ನ ಹೋಟ್ಲಿಂದ ಎಷ್ಟು ಕೊಡಬೇಕು, ಇಲ್ಲಿಂದ ಎಷ್ಟು ಸಿಗಬೇಕು, ನಾನು ಏನು ಮಾಡ್ತೇನೆ ಅಂತ ನೀವು ಕೇಳಲಿಕ್ಕಿಲ್ಲ. ಅದು ಯಾವಾಗ ಯಾರಾದರೂ ಬಂದು ಕೇಳಿದರೆ ಹಾಗೆ ನಾನು ಕೊಡೋದಿಲ್ಲ. ಯಾರಿಗೆ ಜರೂರತ್ ಇರ್ತದ ಅವರಿಗೆ ಕೊಡಬೇಕಾಗ್ತದೆ. 78ರ ವಯಸ್ಸು ಸರ್, ಆದರೆ ನಿಮ್ಮ ಉತ್ಸುಕತೆ 18ರ ವಯಸ್ಸಿನಂತಿದೆ. ಅದರ ಹಿಂದಿನ ಒಂದು ರಹಸ್ಯ ಏನು ಸರ್, ನಿಮ್ಮ ಉತ್ಸುಕತೆಯ ಬಗ್ಗೆ, ಜೀವನ ಉತ್ಸುಕತೆಯ ಬಗ್ಗೆ ಹೇಳೋದಾದ್ರೆ? ಹಾಗಾದರೆ ನಿಮಗೆ ಸ್ಟಾರ್ಟ್ನಿಂದ ಹೇಳ್ತೇನೆ. ನಾನು ಬಾಂಬೆಗೆ ನಾನು ಹೋದಾಗ 6 ಗಂಟೆಗೆ ಬೆಳಿಗ್ಗೆ ನಮಗೆ ಹೋಟೆಲಲ್ಲಿ ಕೆಲಸಕ್ಕೆ ಹೇಳಬೇಕು. ಸಾಯಂಕಾಲ 6 ಗಂಟೆಗೆ ವಿರಾಮ ಚುಟ್ಟಿ ಆಗ್ತದೆ. ಅಲ್ಲಿಂದ ರಾತ್ರಿ 9:30 ಗಂಟೆ ತನಕ ಶಾಲೆಗೆ. ಅಲ್ಲಿಂದ ಬಂದು ರಾತ್ರಿ 11 ಗಂಟೆಗೆ ಮಲಗುವುದು, ಊಟ ಎಲ್ಲ ಮಾಡಿ 11, 12, 5-6 ಗಂಟೆ ನಿದ್ದೆ ತಗೊಂಡು ಅದೊಂದು ಅಭ್ಯಾಸ ಆಗಿದೆ. ಇವತ್ತಿಗೂ ಕೂಡ ನನಗೆ ಒಂದು 5 ಗಂಟೆ ನಿದ್ದೆ ಬಂದರೆ ಭಾಳ ಖುಷಿ ನಾನು. ಆಮೇಲೆ ಈಗ ಕೂಡ ನಾನು ನನ್ನ ಈ ವಯಸ್ಸಿನಲ್ಲಿ ಬೆಳಿಗ್ಗೆ 5-5:30 ಗಂಟೆ ಹೇಳ್ತೇನೆ. 6 ಗಂಟೆಗೆ ಎಲ್ಲ ಇದಾಗಿ 7 ಗಂಟೆ ನನಗೆ ಒಂದು ವಾಕ್ ಮಾಡುವ ಭಾಳ ಅಭ್ಯಾಸ. ಬೆಳಿಗ್ಗೆ ವಾಕ್ ಮಾಡಲೇಬೇಕು. ಈಗ ಕೂಡ ಕಾಲು ನೋವಿದ್ದರೂ 1 ಕಿಲೋ ಆಗದಿದ್ದರೆ 4 ಕಿಲೋ ಆಗದಿದ್ದರೆ 3 ಆದರೆ 2 1 ವಾಕ್ ಮಾಡಲೇಬೇಕು. ಹಾಗೆ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಮಲಗಿ ಸೋಮಾರಿ ಮಾಡಿದರೆ ಪುನಃ ಬೇಗ ಮುದುಕರಾಗ್ತಾರೆ ಅಂತ, ಅದಕ್ಕೆ ನಾವು ಓಡಾಡ್ತಾ ಇರ್ತೇವೆ. ಸರ್, ಬದುಕಿನಲ್ಲಿ ಮರೆಯಲಾಗದ ಘಟನೆ ಅಂತ ಇದ್ರೆ ಏನು ಸರ್? ಬದುಕಿನಲ್ಲಿ ಸಂತೋಷ ಏನಂದರೆ ನಮ್ಮ ಊರಿನಲ್ಲಿ ಶಾಲೆ ಇಲ್ಲಿಗೆಲ್ಲ ಮತ್ತು ದೇವಸ್ಥಾನ ಇದು ಮಾಡಿದ್ದು. ಮತ್ತು ಬಾಂಬೆಯಲ್ಲಿ ಕೂಡ ನಮ್ಮದು ಶಾಲೆ ಇತ್ತು, SM ಶೆಟ್ಟಿ ಸ್ಕೂಲ್ ಅಂತ, ನಮ್ಮ ಸಂಘದ್ದು. ನಾನೆಲ್ಲ ಕಮಿಟಿಯಲ್ಲಿದ್ದೆ. ಅಲ್ಲೆಲ್ಲ ಯಾರು ಕಮಿಟಿ ಮೆಂಬರ್ ಕೆಲವು ಸೈನ್ ಇದ್ದರೆ ಅವರಿಗೆ ಸೀಟ್ ಕೊಡಲಿಕ್ಕಿದ್ದರೆ ಇತ್ತು. ಆದರೆ ಅವರು ಬರುವಾಗ ಕೂಡ ನನ್ನ ನೋಡಿ ಹೋಟೆಲ್ ನೋಡಿ ಕೇಳೋದು, ನಿಮ್ಮಿಂದ ಏನಾದರೂ ಸಹಾಯ ಸಿಗ್ತದ ಅಂತ. ನಾನು ಕೊಡ್ತಾಯಿದ್ದೆ. ಅದೆಲ್ಲ ನನಗೆ ಸಂತೋಷ ಇತ್ತು. ನಾನು ಯಾರಿಗೂ ಕೂಡ ಮನಸ್ಸು ಬೇಸರಾಗಿ ಒಂದು ಡೊನೇಷನ್ ಕೊಡಲಿಲ್ಲ. ಕೊಡಲಿಕ್ಕೆ ಇಲ್ಲದಿದ್ದರೆ ಸ್ವಲ್ಪ ಮೊದಲೇ ಹೇಳ್ತೀನಿ, ನಾನು ಕೊಡೋದಿಲ್ಲ ಅಂತ. ಈಗ ನಾನು ಮತ್ತೊಂದು ವಿಶೇಷ ಅಂದರೆ, ನಮ್ಮ ದೇವಸ್ಥಾನದಲ್ಲಿ ಈ ಸಲ ಸಂಪೂರ್ಣ ಜೀರ್ಣೋದ್ಧಾರ ಆಗುವಾಗ ನನ್ನದೊಂದು ಕಂಡೀಷನ್ ಇತ್ತು, ಊರಿನವರನ್ನು ಕರೆದು ನಮ್ಮ ಊರಿಂದಲೇ ಹಣ ಅದಕ್ಕೆ ಬೀಳಬೇಕು, ಬೇರೆಯವರಿಂದಲ್ಲ. ನಿಮ್ಮ ಬದುಕಿನಲ್ಲಿ ರೋಲ್ ಮಾಡೆಲ್, ಸ್ಫೂರ್ತಿ ಅಂತ ಯಾರಾದರೂ ವ್ಯಕ್ತಿ ಇದ್ದಾರೆ ಸರ್? ಇವರು ನನಗೆ ಬಹಳಷ್ಟು ಸಹಕರಿಸಿದವರು, ನನಗೆ ರೋಲ್ ಮಾಡೆಲ್ ಅಂತ ಹಾಗೆ ಹೇಳುದಾದ್ರೆ ಯಾರಾದರೂ ಇದ್ದಾರೆ ಸರ್? ರೋಲ್ ಮಾಡೆಲ್ ಅಂದರೆ ನಾನು ಎಲ್ಲರ ಹತ್ರ ಭಾಳ ಕ್ಲೋಸ್ ಆಗೇ ಇದ್ದೆ. ನಾನು ವರ್ಷಕ್ಕೆ ನಾವು 1-2 ಸಲ ತಿರುಪತಿಗೆಲ್ಲ ಹೋಗಿ, ನಮ್ಮದೊಂದು ದೊಡ್ಡ ಗ್ರೂಪ್ ಇತ್ತು, 25 ಜನರದ್ದು. ನಾನು ಒಂದು ಸಲ ಊರಿಗೆ ಬಂದು ದೇವಸ್ಥಾನದಲ್ಲಿರುವಾಗ ಪಾಪದವರೆಲ್ಲ ಹೇಳಿದರು, ನೀವು ಯಾವಾಗಲೂ ಹೋಗ್ತೀರಿ, ನಾವೆಲ್ಲ ಹೋಗಲಿಲ್ಲ ಅಂತ. ಮತ್ತು ನಾನೊಂದು ಭಟ್ರು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ರು ಎಲ್ಲರನ್ನು. ನಾನು ಭಟ್ರಿಗೆ ಹೇಳಿದರೆ, ಯಾರು ಪಾಪದವರಿದ್ದಾರೆ, ಬ್ರಾಹ್ಮಣ ಆಗ್ಬೋದು, ಹೊಲೆ ಆಗ್ಬೋದು, ಯಾರು ಕೂಡ ಇಡೀ ಒಂದು ಬಸ್ ಜನ ಮಾಡಿ ಅವರನ್ನು
ತಿರುಪತಿ ಕರ್ಕೊಂಡು ಹೋಗ್ಬೋದು, ಎಲ್ಲ ಕರ್ಕೊಂಡು ಬರಬೇಕು, ಎಲ್ಲ ಖರ್ಚು ನಾನು ಕೊಡ್ತೇನೆ ಅಂತ ನಾನೇ ಸ್ವತಃ ಅಲ್ಲಿಂದ ಅವರು ತಿರುಪತಿ ಹೋಗಾಗ ಬಾಂಬೆಯಿಂದ ಅಲ್ಲಿಗೆ ಹೋಗಿ ಅಲ್ಲಿ ನಾನು ತಿರುಪತಿ ಹೋಗಿ ಎಲ್ಲರಿಗೆ ಒಂದು ಎರಡೆರಡು ಲಾಡು ತೆಗೆದುಕೊಟ್ಟು ಅವರಿಗೆಲ್ಲ ನಮಸ್ಕಾರ ಮಾಡಿ ಬಂದಿದ್ದೇನೆ. ನಮಗೆ ನಾನು ಯಾವುದನ್ನು ಬಯಸೋದಿಲ್ಲ ಯಾರಿಂದಲೂ ಕೂಡ. ನಾನು ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ, ಪರಮಾತ್ಮ ಈ ಕೈ ಹೀಗೆ ಮಾಡು, ಹೀಗೆ ಮಾಡಬೇಡ, ದಟ್ ಇಸ್ ಮೈ ಇಮೇಜ್. ಸರ್, ಈಗ ಕರಾವಳಿಯ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ಕಾರ್ಕಳ ಸೇರಿದಂತೆ ಅಜಕಾರು ಸೇರಿದಂತೆ ಕರಾವಳಿ ಭಾಗದ ಅಭಿವೃದ್ಧಿಯಲ್ಲಿ ಮುಂಬಯಿಯ ಕೊಡುಗೆ ಏನು ಸರ್? ನಾವು ಹೇಳಿದರೆ ನಿಮಗೆ ಅನಿಸ್ಬೋದು ಇವರೆಲ್ಲ ಬೊಂಬೈಯವರು ಹೇಳೋದು ಹಾಗೆ ಅವರೇ ಕೊಟ್ಟದ್ದಂತ. ಆದರೆ ಡೊನೇಷನ್ ಕೊಡಲಿಕ್ಕೆ ಕಲಿಸಿದ್ದೇ ಬೊಂಬೈಯವರು. ದೊಡ್ಡ ದೇವಸ್ಥಾನ ಜೀರ್ಣೋದ್ಧಾರ ಆಗುವುದಾದರೆ ಬೊಂಬೈಯವರ ಕೊಡುಗೆ, ಬ್ರಾಹ್ಮಣರಿಗೆ ಒಳ್ಳೆ ಉಡುಗೊರೆ ಕೊಡುವುದಾದರೂ ಬೊಂಬೈಯವರು ಮೊದಲು, ಅದೇ ಬೊಂಬೈಯವರೇ ಕಲಿಸಿದ್ದು. ಹಾಗೆ ಬೊಂಬೈಯವರದ್ದು ಕೊಡುಗೆ ತುಂಬ ಉಂಟು. ನಾನಂತಲ್ಲ, ನಾನು ಏನು ಅದರಲ್ಲಿ ಭಾಳ ಕಡಿಮೆ. ಈಗ ಎಲ್ಲ ಜನರಿಗೆ ಎಲ್ಲ ನೋಡಿ, ಒಬ್ಬರನ್ನು ನೋಡಿ ಒಬ್ಬರು ಎಲ್ಲರೂ ಕೂಡ ಬಾಂಬೆಯವರು ಡೊನೇಷನ್ ಕೊಡ್ತಾ ಇದ್ದಾರೆ. ಮತ್ತು ದೇವರು ನನಗೆ ಗೊತ್ತಿಲ್ಲ, ಒಂದು 2003 ಅಂದರೆ ಈಗ 22 ವರ್ಷ ಆಯಿತು. ದೇವರು ನಾಗಮಂಡಲ ಮಾಡಿಸಿದರು ನನ್ನ ಇದರಲ್ಲಿ, ನಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ರಾಶಿ ಪೂಜೆ ಮಾಡಿಸಿದ್ರು. ಎಲ್ಲದು ಊರಿಗೋಸ್ಕರವೇ. ನಮಗೆ ಕೂಡ ಒಂದು ಇದಿರ್ತದೆ, ಊರು ಒಳ್ಳೆಯದಾದರೆ ನಾನು ದೇವರಲ್ಲಿ ಕೈ ಮುಗಿಯುವಾಗ ಮೊದಲು ಕೇಳ್ತೀನಿ, ಪರಮಾತ್ಮ ನನಗೆ ಆರೋಗ್ಯ ಕೊಡು, ಕುಟುಂಬಕ್ಕೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ಊರನ್ನು ಉದ್ಧಾರ ಮಾಡುವಂತ. ಊರಿನವರು ಸರಿ ಇದ್ದರೆ ನಮ್ಗೆ ಕೂಡ ಹೆಮ್ಮೆ, ಯಾರೊಂದು ಇದು ಮಾಡಿದರೆ ಒಳ್ಳೆಯದಾದರೆ. ಮತ್ತು ಈಗ ನಮ್ಮ ಊರಿನ ಪರಿಸ್ಥಿತಿ ಒಳ್ಳೆಯದುಂಟು. ಯಾಕೆ ನಾನು ಹೇಳಿದರೆ, ನಾನು ನಿನ್ನೆ ಒಂದು ಹೇಳಿದೆ, ಅದು ಹೇಳಬಾರ್ದಿತ್ತು. ದೇವಸ್ಥಾನದಲ್ಲಿ ಧ್ವಜಾರೋಹಣ ಆಗಿ ಧ್ವಜ ಇಳಿಯುವ ತನಕ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಜನರು ನನ್ನ ಹತ್ರ ಬರ್ತಾ ಇರ್ತಾರೆ, ನನಗೆ ಮದುವೆ ಮಗಳಿಗೆ, ನನಗೆ ಅದು ಇದು. ಈ ಸಲ ಬರುವಾಗ ಒಬ್ಬ ಬಂದರು, ನನ್ನ ಮಗಳಿಗೆ, ಇಲ್ಲಂದರೆ ಕಡಿಮೆ ಅಂದರೆ 1 ಲಕ್ಷ ರೂಪಾಯಿ ಬೇಕು ಅಷ್ಟೇ, 1 ವಾರ 4-5 ದಿವಸ ಕೂತ್ಕೊಂಡು, ಕಡಿಮೆ ಅಲ್ಲಿ ದೇವಸ್ಥಾನದಲ್ಲಿ ಕೊಡಲಿಕ್ಕೆ ಅಂತ. ಮತ್ತು ಬಾಕಿಯೆಲ್ಲ ಹೆಚ್ಚುಂಟು, ಅದು ವಿಷಯ ಬೇರೆ. ಅಂದರೆ ಅದರಲ್ಲಿ ನಾನು ನಿನ್ನೆ ಹೇಳಿದ್ದೆ, ದೇವಸ್ಥಾನದಲ್ಲಿ ಜನರು ಎಲ್ಲ ದೇವರ ನಮ್ಮ ಕೃಪೆಯಿಂದ ಒಳ್ಳೆಯದಾಗ್ತಾ ಇದ್ದಾರೆ, ಇನ್ನೂ ಒಳ್ಳೆಯದಾಗಲಿ ಅಂತ. ಸರ್, ನಿಮ್ಮೊಂದಿಗೆ ನಾವು ಮಾತಾಡುವಾಗ ಪ್ರಾರಂಭದಲ್ಲಿ ನಿಮ್ಮ ಬಾಲ್ಯದ ಬಗ್ಗೆ ನೀವು ಹೇಳುವಾಗ ಹೇಳಿದ್ದು ಜಾಯಿಂಟ್ ಫ್ಯಾಮಿಲಿ, ತುಂಬ ಕುಟುಂಬ, ಬಹಳಷ್ಟು ಜನ ಇದ್ರು, ನಾವು 9 ಮಕ್ಕಳು ಅಂತ ಹೇಳಿದ್ವಿ. ನಿಮ್ಮ ಈ ಪಯಣದಲ್ಲಿ ನಿಮ್ಮ ಕುಟುಂಬ ವ್ಯವಸ್ಥೆಗೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ? ಯಾಕಂದ್ರೆ ನಾವು ನಿಮ್ಮ ಬಗ್ಗೆ ಏನೇ ಕೇಳಿದ್ರು ಅಲ್ಲಿರುವಂತ ನಮ್ಗೆ ಬಂದಂತ ಉತ್ತರಗಳು ಪಾಸಿಟಿವ್ ಆಗಿತ್ತು. ನಿಮ್ಮ ಕುಟುಂಬ ವ್ಯವಸ್ಥೆ ಕೂಡ, ನೀವು ನೋಡ್ಕೊಂಡಂತಹ ರೀತಿ ಕುಟುಂಬದ ಬಗ್ಗೆ ನೀವೇ ಹೇಳುದಾದ್ರೆ ಏನು ಹೇಳ್ತೀರಾ ಸರ್? ದೇವರು, ನಾನು ಎಲ್ಲರಿಗಿಂತ ಹಿರಿಯವನಾಗಿದ್ದೇನೆ. ನಾನು ಹೋಗಿ ಸಂಪಾದನೆ ಮಾಡಿದ ಹಾಗೆ ನನ್ನ ಸಹೋದರರನ್ನು ಕೂಡ ಕಳಿಸಿದೆ. ನಾವು 9 ಜನರಲ್ಲಿ 4 ಜನ ಹೆಣ್ಣು ಮಕ್ಕಳು, 5 ಜನ ಗಂಡು ಮಕ್ಕಳು. ಹಾಗೆ ನನ್ನ ತಮ್ಮಂದಿರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೋಟೆಲನ್ನು ನಾನೇ ಪ್ರಾರಂಭಿಸಿ ಕೊಟ್ಟಿದ್ದೇನೆ. ಹೆಣ್ಣು ಮಕ್ಕಳಿಗೆ ಮದುವೆ, ನಮ್ಮ ಮನೆ ಆದಾಯ ಏನಿರಲಿಲ್ಲ, ಹೆಣ್ಣು ಮಕ್ಕಳಿಗೆ ಎಲ್ಲ ಮದುವೆ ಎಲ್ಲ ಮಾಡುವ ಖರ್ಚು ಗಿಚ್ಚು ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿದ್ದು. ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಾವನ ಮಕ್ಕಳೆಲ್ಲ ಇದ್ದರು, ಆ ಹೆಣ್ಣು ಮಕ್ಕಳಿಗೂ ಕೂಡ ನಾನೇ ಎಲ್ಲ ಸಹಾಯ ಮಾಡಿ ಮದುವೆ ಮಾಡಿಸಿದ್ದೇನೆ. ಬಾಕಿ ಈಗ ಕೂಡ ನಮ್ಮ ಜಾಯಿಂಟ್ ಫ್ಯಾಮಿಲಿಯೇ ಉಂಟು. 9 ಜನ ಕೂಡ ಇಲ್ಲಿ ಬಂದರೆ ಮನೆಯಲ್ಲಿ ಒಮ್ಮೆ ಏನಾದರೂ ಮನೆಯಲ್ಲಿ ಉತ್ಸವ ಇದ್ದರೆ ಎಲ್ಲರೂ ಒಟ್ಟಾಗ್ತೇವೆ. ಅದರಲ್ಲಿ ಈಗ ಮಾವನ ಮಕ್ಕಳು, ಮಾವಂದಿರೆಲ್ಲ ಬೇರೆ ಬೇರೆ ಇದ್ದೇವೆ. ಹೌದು, ಈಗ ನಮ್ಮದು ಒಂದೇ ಫ್ಯಾಮಿಲಿ ಇರೋದು. ಎಲ್ಲರೂ ಅವರವರ ಮಟ್ಟಿಗೆ ಒಳ್ಳೆಯದಿದ್ದಾರೆ. ಯಾಕೆಂದರೆ ಯಾರು ಇದಿಲ್ಲ, ಹೆಣ್ಣು ಮಕ್ಕಳಿಗೆ ಸಾಧಾರಣ ಇದ್ದಾರೆ, ಅವರಿಗೆಲ್ಲ ಆವಾಗ ಹೋಟೆಲ್ನವರೇ ಸಿಗಲಿಲ್ಲ ಮದುವೆ ಮಾಡಲಿಕ್ಕೆ, ಯಾವ ಜಾಬಿನವರು ಸಿಕ್ಕಿದ್ರು, ಇದಾಗಿಲ್ಲ ಮದುವೆ ಮಾಡಿದ್ದೆ ನಾವು. ಸರ್, ಕೊನೆಯದಾಗಿ ಪ್ರಸ್ತುತ ಸಮಾಜಕ್ಕೆ, ಯುವ ಸಮೂಹಕ್ಕೆ ನೀವೇನು ಹೇಳ್ತೀರಾ, ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಯುವ ಸಮಾಜದಲ್ಲಿ
ತಾಯಿ ತಂದೆಯವರು ಮಕ್ಕಳನ್ನು ಕಲಿಸಬೇಕು, ಒಳ್ಳೆಯ ವಿದ್ಯೆ ಕೊಡಬೇಕು ಅವ್ರಿಗೆ. ವಿದ್ಯೆ ಬಂದರೆ ಮನುಷ್ಯನಿಗೆ ಎಲ್ಲ ಬರ್ತದೆ ಸಂಪಾದನೆ, ನನ್ನ ಒಂದು ವಿಚಾರ. ಯಾಕೆಂದರೆ ಮತ್ತು ಅವನಿಗೆ ನಾವು ಏನಾದರೂ ಮಾಡುವ ಅಂತ ಇದಾಗ್ತದೆ. ಮತ್ತು ಯಾರೂ ಕೂಡ ಒಂದು ವ್ಯಾಪಾರ ಮಾಡುವಾಗ ಪ್ರಾಮಾಣಿಕವಾಗಿಯೇ ಮಾಡಬೇಕು. ಈಗ ನಿಮಗೆ ಹೇಳುವ ಅಗತ್ಯ ಇಲ್ಲ ಎಲ್ಲರಿಗೆ. ಈಗ ನಮ್ಮ ಸರ್ಕಾರವೇ ಇದೆಲ್ಲ ಬಂದದ್ದು. ಮೊದಲೆಲ್ಲ ಯಾರಿಗೂ ಮಾರ್ಕೆಟಿಗೆ ನಾವು ಹೋದರೆ ಅದಾಗೋದಿಲ್ಲ, ಚೆಕ್ ಇಲ್ಲ, ನೀವು ಕ್ಯಾಶ್ ಕೊಡಿ ಅಂತ ಹೇಳ್ತಿದ್ರು. ಈಗ ಹೇಳ್ತಾರೆ ಚೆಕ್ ಕೊಡಿ ಅಂತ. ಹಾಗಾದರೆ ಇನ್ನು ಬಂದಂಥ ಈ ದಿವಸದಲ್ಲಿ ಎಲ್ಲರೂ ಕೂಡ ಅಕೌಂಟೆಡ್ ಬಿಸ್ನೆಸ್ ಮಾಡಬೇಕು. ನಮ್ಮ ಅಕೌಂಟೆಡ್ ಬಿಸ್ನೆಸ್ ಇದ್ದರೆ ಯಾರಿಗೂ ತಲೆ ತಗ್ಗಿಸುವ ವಿಚಾರವೇ ಇಲ್ಲ. ನಾನು ಅದನ್ನು ಮಾಡ್ತಿದ್ದೇನೆ. ನಾನು ಯುವಕರಿಗೆ ಕೂಡ ಹೇಳೋದು ಅಷ್ಟೇ, ನೀವು ಅಕೌಂಟೆಡ್ ಮಾಡಿ. ಯಾರಿಗೂ ಕೂಡ ಎಕ್ಸೈಸ್ದವರು ಬಂದರು, ಇವತ್ತು ಅವರು ಬಂದರು. ಈಗ ನಾನು ಇಲ್ಲಿ ಹೋಟ್ಲಿನ ಮ್ಯಾನೇಜರ್ ಹೇಳಿದೆ, ಅವ್ರು ಬಂದು ನಮಗೆ ಇದು ಮಾಡ್ತಾರೆ, ಏನಿಲ್ಲ. ಪೊಲೀಸ್ನವರು ಬಂದರೆ ಎಕ್ಸೈಸ್ನ ವಿಷಯ ಅವರಿಗೆ ರೈಟ್ ಇಲ್ಲ. ನೀವು ಎಕ್ಸೈಸ್ನ ಬುಕ್ ಉಂಟಲ್ಲ, ಅದನ್ನು ಅವರಿಗೆ ಕೊಡಿ ಬರೀಲಿಕ್ಕೆ. ನೀವು ಬಂದದ್ದು ವಿಸಿಟ್ ಬುಕ್ನಲ್ಲಿ ರಿಪೋರ್ಟ್ ಬರೀರಿ ಅಂತ. ಯಾಕೆಂದರೆ ಕೆಲವರಿಗೆ ಅದೆಲ್ಲ ಗೊತ್ತಿಲ್ಲ. ನಾನು ಬಾಂಬೆಯಲ್ಲಿ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರುವಾಗ ನಾನು ಎಲ್ಲ ಇದನ್ನು ಸ್ಟಡಿ ಮಾಡಿದ್ದೇನೆ. ಪೊಲೀಸ್ನವರನ್ನು ರಿಟೈರ್ಡ್ ಆದವರನ್ನು ಆಫೀಸ್ನಲ್ಲಿ ಇಟ್ಟಿದ್ದೇವೆ ನಾವು. ಮುನ್ಸಿಪಾಲ್ಟಿ ಅವರು ರಿಟೈರ್ಡ್ ಆದವ್ರನ್ನ ಆಫೀಸ್ ಅವ್ರ ಹತ್ರ ಎಲ್ಲ ಕೇಳಿದ್ದೆ ನಾನು. ನನಗೆ ಎಜುಕೇಷನ್ ಇಲ್ಲ, ನಾನು ಭಾಳ ಕಡಿಮೆ. SLC ಅಂದರೆ ಈ ದಿವಸದಲ್ಲಿ ಏನಾಗೋದಿಲ್ಲ. ಯಾರೂ ಕೂಡ ಪ್ರಾಮಾಣಿಕದಲ್ಲಿ ವ್ಯವಹಾರ ಮಾಡಿದರೆ, ನನ್ನೊಂದು ಆತ್ಮ ಹೇಳ್ತಿದ್ದೆ, ಯಾರೂ ಕೂಡ ಸೋಲೋದಿಲ್ಲ, ಒಳ್ಳೆಯದಾಗ್ತದೆ. ಮತ್ತು ಜನರೆಲ್ಲದು ಮಾಡುವಾಗ ಎಲ್ಲರನ್ನು ನೋಡಬೇಕು. ನಮ್ಮ ಹತ್ರ ಸಂಪಾದನೆ ಬಂದರೆ ನಾಳೆ ನಿಮ್ಮಂಥ ಅಡ್ವರ್ಟೈಸ್ಮೆಂಟ್ ಮಾಡಿ ನಾನು ದೊಡ್ಡ ಜನ ಅಂತ ತೋರಿಸೋಲ್ಲ. ಮೊದಲು ಕುಟುಂಬನ ನೋಡಬೇಕು. ಕುಟುಂಬಕ್ಕೆ ಆದ ಮೇಲೆ ನಮ್ಮ ಸಂಬಂಧಿಕರನ್ನು ನೋಡಬೇಕು, ಆಮೇಲೆ ಊರನ್ನು ನೋಡಬೇಕು. ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ ಇದ್ದರೂ ಕುಟುಂಬಕ್ಕೆ ಮೊದಲು ಮಾಡಬೇಕು. ಬರೀ ಹೆಂಡತಿ ಮಕ್ಕಳನ್ನು ನೋಡಿದರೆ ಆಗೋದಿಲ್ಲ. ಆವಾಗ ಎಲ್ಲದೂ ಇದಾಗ್ತದೆ. ಮತ್ತು ಊರು ಒಂದು ಏನಾಗ್ತದೆ, ಊರಿಗೆ ನಾನು ಮೊದಲೇ ಹೇಳಿದೆ, ದೇವಸ್ಥಾನ ಎಲ್ಲ ಬಾಂಬೆಯರ ಕೊಡುಗೆಯಿಂದ, ಪರವೂರಿನವರ, ಬಾಂಬೆ ಅಂತಲ್ಲ, ಎಲ್ಲ ಕೊಡುಗೆಯಿಂದ ಎಲ್ಲ ಜೀರ್ಣೋದ್ಧಾರ ಆಯಿತು, ಇದಾಯಿತು. ಈಗ ಕೂಡ ಜನರು ಮಾಡ್ತಾ ಇದ್ದಾರೆ. ನನಗೆ ಕೊಡಿದ ನಿಮಗೆ ಹೇಳುವಾಗ ನೀವು ಇಷ್ಟು ಏಜ್ನಲ್ಲಿ ಓಡ್ತೀರಿ ಬರ್ತೀರಿ ಅಂತ. ನಾನು ದೇವರ ಮೇಲೆ ಭಕ್ತಿ ಉಂಟು, ದೇವರು ತರಿಸ್ತಾರೆ, ನಾವು ಬರ್ತೀವಿ. ಹಾಗೆ ಎಲ್ಲರೂ ಕೂಡ ಸಂಪಾದನೆಯ ಒಂದು 10 ಪೈಸೆ ಆದರೂ ದಾನ ಧರ್ಮ ಮಾಡಲೇಬೇಕು, ಅದಕ್ಕೆ ಫಲ ಉಂಟು. ಮತ್ತು ಮೊದಲಿನ ಹಾಗೆ ಜನರು ಹೇಗಾದರೂ ನಾವು ವ್ಯಾಪಾರ ಮಾಡುವ ಕಳ್ಳತನದಲ್ಲಿ ಈಗ ಅದು ನಡೆಯೋದು ಕೂಡ ಎಲ್ಲ ಇನ್ನೂ ಮಾಡಬಾರ್ದು ಜನರು. ಅದೊಂದು ಜನರೊಂದು ಇದು, ನಾನು ಹಾಗೆ ಮಾಡುತ್ತಿದ್ದರೆ ನನಗೆ ಒಳ್ಳೆಯದಿತ್ತು ಅಂತ. ಹಾಗೆ ಅದು ಮಾಡದಿದ್ದರೂ ಕೂಡ ಒಳ್ಳೆಯ ವ್ಯವಹಾರ ಸ್ವಲ್ಪ ಲೇಟ್ ಆಗ್ತದೆ, ಸಿಗ್ತದೆ, ಖಂಡಿತ ಸಿಗ್ತದೆ. ಇದು ನನ್ನ ಆತ್ಮವಿಶ್ವಾಸ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಜೀವನದ ಸಾಧನೆಯ ಹಾದಿಯ ಜೊತೆಗೆ ನಿಮ್ಮ ಜೀವನದೊಂದಿಗೆ ಒಂದಷ್ಟು ಸಂದೇಶಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಿ. ನಿಮ್ಮ ಒಂದು ಉತ್ಸಾಹ, ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ ಸರ್. ನಿಮ್ಮೂರಿಗೆ, ನಮ್ಮ ಕರಾವಳಿಗೆ ಮತ್ತಷ್ಟು ಕೊಡುಗೆಗಳನ್ನು ನೀಡುವಂತಹ ಸಾಮರ್ಥ್ಯ ಆ ದೇವರು ನಿಮಗೆ ಕೊಡಲಿ ಅನ್ನುವಂಥದ್ದು ನಮ್ಮ ಆಶಯ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮೊಂದಿಗೆ ಮಾತಾಡಿದ ತಮಗೆ ಧನ್ಯವಾದಗಳು ಸರ್. ಸಂತೋಷ, ನನಗೂ ಕೂಡ ತುಂಬ ಸಂತೋಷ ಆಯಿತು ನಿಮ್ಮ ಹತ್ರಲ್ಲೂ ಮಾತಾಡಿ. ನಾನು ಯಾವಾಗಲೂ ಇಂಥ ಪ್ರೋಗ್ರಾಮ್ಗೆ ಭಾಳ ಹಿಂದೆ ಹೋಗೋದು. ನಾನು ಬೇಡ ಅಂತ ಹೇಳ್ತೀನಿ. ಮೊನ್ನೆ ನನಗೆ ಜ್ಞಾನಸುಧಾ ಕಾಲೇಜಿಗೆ ಹೋದಾಗ ಅಲ್ಲಿ ಅವರು ಹೇಳಿದರು ಹೀಗೆ ಅವರು ನನ್ನ ಸ್ವಲ್ಪ ಹಿಂದೆ ಬಿದ್ದರು. ಬಾಂಬೆಯಲ್ಲಿ ನಾನು ಆಹಾರನ ಪ್ರೆಸಿಡೆಂಟ್ ಕೂಡ ಇರುವಾಗ ಕೂಡ ಪೇಪರ್ನವರೆಲ್ಲ ಬರ್ತಿದ್ದರು. ನಾನು ಹೇಳಿದರೆ ಅಡ್ವರ್ಟೈಸ್ಮೆಂಟ್ ಬೇಡ. ಕರ್ನಾಟಕ ಮಲ್ಲದವರು ಹೇಳ್ತಿದ್ರು, ನೀವೆಂತ ಮಾರ್ರೆ, ಫೋಟೋ ಹಾಕೋದು ಬೇಡ, ಇದು ಬೇಡ ಅಂತ ಹೇಳ್ತೀನಿ. ನನ್ನೊಂದು ಪ್ರಿನ್ಸಿಪಾಲ್ ಅದು. ನಮಗೆ ಸನ್ಮಾನ ಬೇಡ, ನಾನು ಎಲ್ಲಿ ಕೂಡ ಸನ್ಮಾನ ತೆಗೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ, ನಾನು ಕೆಲಸ ಮಾಡಲಿಕ್ಕೆ ಇದ್ದರೆ ಕೆಲಸ ಮಾಡಿದ ಮೇಲೆ ಅದಕ್ಕೆ ಸನ್ಮಾನ ಬೇಡ. ನನ್ನ ಒಂದು ಧರ್ಮ ಮತ್ತು ಧೈರ್ಯ ಅದು ನಾನು ಮಾಡ್ತೀನಿ. ನಿಮ್ಮ ಹತ್ರ ಎಲ್ಲ ಸಿಕ್ಕಿ ನನಗೆ ಕೂಡ ಸಂತೋಷ ಆಯಿತು. ನನಗೆ ಕೂಡ ಸ್ವಲ್ಪ ಜ್ಞಾನೋದಯವಾಯಿತು. ಅಂದರೆ ಎಲ್ಲೆಲ್ಲ ಹೇಗೆ ಆಗ್ತದೆ ಅಂತ ನೀವು ಸ್ವಲ್ಪ ತಿಳಿಸಿದ್ದೀರಿ. ಒಳ್ಳೆಯದು.